ಈಗ ದಾವಣಗೆರೆಯ ದಂಗಲ್, ದಾವಣಗೆರೆಯ ಉಪಚುನಾವಣೆ ಅಲ್ಲಿ ಗೆಲ್ಲೋ ಸಲುವಾಗಿ ಯಾವ ಒಂದು ರಹಸ್ಯ ಸುದ್ದಿ ಯಾರು ಹೇಳಿರ್ಕಿಲ್ಲ ಇವತ್ತು ನಾ ಹೇಳಕತ್ತೀನಿ. ಯಾಕಂದರೆ ಚುನಾವಣೆ ನಂತರ ಹೇಳ್ಬೇಕಂತೇಳಿ ಮುಚ್ಚಿಟ್ಟಿದ್ವಿ. ನೋಡ್ರಿ, ಕಳೆದ 9 ದಿನಗಳಿಂದ ನಾವು ಅಲ್ಲಿ ದಾವಣಗೆರೆಯಲ್ಲಿ ಉಳಿದಿದ್ವಿ. ಎಂತಿಂಥ ಲೀಡ್ರುಗಳು ಬಂದರು, ಎಂತಿಂಥ ಜನ ಬಂದರು, ಮತಗಳ ಕ್ರೋಢೀಕರಣ ಮಾಡೋ ಸಲುವಾಗಿ ಬಂದರು. ಆದರೆ ಕೆಲವು ಮತಗಳು ಮಾತ್ರ ಬಹಳ ಗುಪ್ತವಾಗಿ ವರ್ತನೆ ಮಾಡಕತ್ತಿದ್ವು. ಅದನ್ನು ನಾವು ಕೇಳಿದೆವು. ಯಾಕ ಸಾಹೇಬ್ರೆ, ನಮಗೆ ಜಮೀರ್ ಅಹ್ಮದ್ ಖಾನ್ ಬರೋ ತನಕ ನಾವು ಓಟ ಹಾಕೋದಿಲ್ಲ, ನೋಟ ಹೊಡಿತೇವೆ, ಇರ್ಲಿಕ್ಕಂದ್ರೆ ನಾವು ಮನ್ಯಾಗ ಸುಮ್ಮ ಕೊಡ್ತೇವೆ. ಯಾಕ್ರಿ ಅಟ್ ಜಮೀರ್ ಅಹ್ಮದ್ ಖಾನ್ ಮೇಲೆ ಪ್ರೀತಿ ಅಂದಾಗ? ಜಮೀರ್ ಅಹ್ಮದ್ ಖಾನ್ ನಮಗೆ ಕಷ್ಟದಾಗ ಸಹಾಯ ಮಾಡ್ಯಾನ, ನಮಗೆ ತೊಂದರೆ ಇದ್ದಾಗ ನಮಗೆ ಏನು ಬೇಡಿದ್ದನ್ನು ತಂದು ಕೊಟ್ಟಾನ. ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಉದ್ಯೋಗ ಶಿಕ್ಷಣ ಭರವಸೆ ಹೋದಂದ್ರೆ ಬೆಂಗಳೂರಲ್ಲಿ ನಮಗೆ ಖಾಲಿ ಕಳಿಸಿಲ್ಲ. ನಮಗೆ ಜಮೀರ್ ಅಹ್ಮದ್ ಖಾನ್ ಬೇಕು. ಇವತ್ತು ಇದೊಂದು ಭಾಳ ರಹಸ್ಯ ಸುದ್ದಿ. ನಾನು ದಾವಣಗೆರೆಯಲ್ಲಿ ಇದ್ದಾಗೂ ಸಹಿತ ಹೇಳಿದ್ದೆ, ಯಾವಾಗ ಜಮೀರ್ ಅಹ್ಮದ್ ಖಾನ್ ಬರಲಿಲ್ಲ ಅಲ್ಲಿವರೆಗೆ ಅಡಮಳಿ ಬರೋದಿಲ್ಲ. ಮಳೆ ಒಮ್ಮೆ ಬತ್ತಂದ್ರೆ ಚಂಡಮಾರುತ ಕತೆ ಬರ್ಬೇಕು, ಒಮ್ಮೆ ಎಲ್ಲ ಕೊಚ್ಕೊಂಡು ಹೋಗ್ಬೇಕು. ಅದೇ ರೀತಿ ಜಮೀರ್ ಅಹ್ಮದ್ ಖಾನ್ ಒಂದು ದಿವಸ ಬಂದ ತಕ್ಷಣ ಎಲ್ಲ ಬದಲಾವಣೆ ಆಯಿತು. ಇಲ್ದಿದ್ರೆ ಇವತ್ತು ಕಾಂಗ್ರೆಸ್ ದಾವಣಗೆರೆಯಲ್ಲಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿತ್ತು. ಸೋತು ನುಚ್ಚು ನೂರು ಆಗುತ್ತಿತ್ತು. ಆ ಬಂದಂಥ 6,000 ಮತಗಳು ಇವತ್ತು ಜಮೀರ್ ಅಹ್ಮದ್ ಖಾನನ ಪುಣ್ಯದ ಮತಗಳು ಅಂತ ತಿಳ್ಕೋಬೇಕು. ಕಾಂಗ್ರೆಸ್ಸದ ಹಿರಿಯ ನಾಯಕರು ಭಾಳ ಮಾತಾಡ್ತಿದ್ರಿ. ಕಾಂಗ್ರೆಸ್ ಹಿರಿಯ ನಾಯಕರು, ಯಾರಿಂದ ಏನು ನಡೀತೈತಿ, ನನ್ನಿಂದ ನಡೀತೈತಿ, ನಮ್ಮಿಂದ ಕೋಳಿ ಕೂಗ್ತೈತಿ, ನಮ್ಮಿಂದ ಬೆಳಕನ್ನು ಹಾಕೈತಿ, ನಾವು ಹೇಳಿದ್ರೆ ಸೂರ್ಯ ಹುಡ್ತಾನಂತ ಹೇಳ್ತಿದ್ರು. ಇದಕ್ಕೆಲ್ಲ ಒಂದು ವ್ಯಕ್ತಿಗಿಂತಲೂ ಶಕ್ತಿ, ಶಕ್ತಿಗಿಂತಲೂ ವ್ಯಕ್ತಿ. ಆ ಮಂತ್ರಿಗೆ ತನ್ನದೇ ಆದಂಥ ಒಂದು ವರ್ಚಸ್ ಐತಿ, ಆ ಮಂತ್ರಿಗೆ ತನ್ನದೇ ಆದಂಥ ಒಂದು ಪಟಾಲಂ ಐತಿ. ಕರ್ನಾಟಕ ರಾಜ್ಯದಾಗ ಅಪಾರವಾದ ಬೆಂಬಲಿಗರೈತಿ. ಇವತ್ತು ಎಲ್ಲೋ ಸಾವಿರಾರು ಲಕ್ಷಾಂತರ ಜನರ ಮುಂದೆ ಹೋಗಿ ನೀವು ಜಮೀರ್ ಅಹ್ಮದ್ ಖಾನನ್ನು ನಿಂದ್ರಿಸ್ರಿ, ತಕ್ಷಣ ಜನ ಓಡೋಡಿ ಬರ್ತಾರೆ. ಯಾಕಷ್ಟು ಪ್ರೀತಿ? ಜನ ಇವತ್ತು ಪ್ರೀತಿ ಮಾಡೋದನ್ನು ಅಭಿಮಾನ ಮಾಡ್ಬೇಕಾದ್ರೆ ಹಂಗೆ ಸುಮ್ಮ ಮಾಡೋದಿಲ್ಲರಿ, ಹೃದಯದಿಂದ ಮಾಡ್ತಾರೆ. ಯಾಕಂದ್ರೆ ಅವರ ಕಷ್ಟ ಕಾರ್ಪಣ್ಯದಲ್ಲಿ ಅವರಿಗೆ ಯಾವ ತೊಂದರೆ ಇದ್ದಲ್ಲಿ ಸಹಾಯ ಹಸ್ತನಾಗಿ ದೇವರ ರೂಪದಲ್ಲಿ ಬರ್ತಾನ. ಅವನೇ ವ್ಯಕ್ತಿ, ಅವನೇ ದೇವರ ರೂಪ. ಇಲ್ದಿದ್ರೆ ದಾವಣಗೆರೆ ಇವತ್ತು ದೇಶದಲ್ಲಿ ಎಲ್ಲರೂ ನೋಡಕತ್ತಿದ್ರು ದಾವಣಗೆರೆ. ಯಾಕಂದರೆ ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಮಾತಿನ ಶೈಲಿ ಸಹಿತ ಬದಲಾಗಿತ್ತು, ಜನತೆಗೆ ತಪ್ಪು ಸಂದೇಶ ಹೋಗಿತ್ತು. ಈಗ ಮಲ್ಲಿಕಾರ್ಜುನಯ್ಯ ಅವರು ವಿಚಾರ ಮಾಡಬೇಕು, ಜಮೀರ್ ಅಹ್ಮದ್ ಖಾನ್ ಶಕ್ತಿ ಎಷ್ಟೈತಿ. ನೇರವಾಗಿ ಮನೆಗೆ ಬಂದು ಊಟ ಮಾಡಿ ಇದೇ ಸಮರ್ಥನೆಗೆ ಒಂದು ಪಪ್ಪಿ ಕೊಟ್ಟಿದ್ದು. ಇವತ್ತು ಆ ದೃಶ್ಯ ಯಾಕಾಗತ್ತನ್ನ ನೋಡ್ತೀರಿ. ಆ ದೃಶ್ಯ ಇವತ್ತು ನೋಡಿದ ತಕ್ಷಣ ಕೇವಲ ಬೆಳಗಿಂದ ಸಾಯಂಕಾಲವರೆಗೆ ಒಂದು ರ್ಯಾಲಿ ಮಾಡಿ ಕನಿಷ್ಠ ಒಂದು 30,000 ಮತಗಳು ಇರುವಂಥ ಸ್ಥಳದಲ್ಲಿ ಬರೀ ಕೈ ಮಾಡಿದ್ದ ಜಮೀರ್ ಅಹ್ಮದ್ ಖಾನ್ ತಕ್ಷಣ ಮತ್ತು ಬಾಗಲಕೋಟೆಗೆ ಹೋಗಬೇಕಾಗಿತ್ತು, ಮತ್ತು ಕೇರಳಕ್ಕೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಜಮೀರ್ ಅಹ್ಮದ್ ಖಾನನ್ನು ನೆನೆಸಬೇಕು ಮಲ್ಲಿಕಾರ್ಜುನಯ್ಯ ಮಂತ್ರಿ ಅವರೇ, ಅಲ್ಲಿರುವಂಥ ಗಣ್ಯಮಾನ್ಯ ನಾಗರಿಕರೇ, ಅಲ್ಲಿರುವಂಥ ಗಟ್ಟಿ ಮತದಾರರು ಮಾತ್ರ ಜಮೀರ್ ಅಹ್ಮದ್ ಖಾನನ ಮಾತು ಕೇಳಿ ಇವತ್ತು ದಾವಣಗೆರೆ ಗೆದ್ದಿದ್ದು ಜಮೀರ್ ಅಹ್ಮದ್ ಖಾನ್ ಪ್ರಮುಖ ಕಾರಣ. ಅದು ಹೈಕಮಾಂಡ್ ಇವತ್ತು ಕೇಳಲೇಬೇಕು. ಹಾಗಾದರೆ ಜಮೀರ್ ಅಹ್ಮದ್ ಖಾನನ ಶಕ್ತಿ ನೋಡಿದಿರಲ್ಲ, ಎಂಥ ತನ್ನ ರಾಜ್ಯದಲ್ಲಿ ಶಕ್ತಿ ಇಷ್ಟೈತಿ, ಮತ್ತು ಪರ ರಾಜ್ಯದಾಗ ಎಷ್ಟಿರ್ಬೇಕು. ಪರ ರಾಜ್ಯದಾಗ ನೋಡ್ರಿ ಇವತ್ತು 100 ಗಿಡಿದಾಡಿತು. ಇನ್ನಲ್ಲಿ ತನ್ನ ಸಹಪಾಠಿಗಳು ಯಾರದಾರ 32ರಾಗ 27 ಬಂದಾವ. ಅಲ್ಲಿ ಒಂದು 2 ಮಂತ್ರಿ ಫಿಕ್ಸ್. ಜಮೀರ್ ಅಹ್ಮದ್ ಖಾನ್ಗೆ ಕೇಳ್ತೈತೆ ಹೈಕಮಾಂಡ್ ಯಾರಿಗೆ ಮಂತ್ರಿ ಮಾಡ್ಬೇಕು, ಅವ್ರ ಹೆಸರು ಹೇಳ್ರಿ ಅಂತೇಳಿ. ಇನ್ನು ಜಮೀರ್ ಅಹ್ಮದ್ ಖಾನ್ ಹೆಸರು ಕೊಡ್ಬೇಕು. ಅದರ ಸಲುವಾಗಿ ದಾವಣಗೆರೆಯ ಪುಣ್ಯವಂತ ಮತದಾರರು ಜಮೀರ್ ಅಹ್ಮದ್ ಖಾನನ ಮಾತಿಗೆ ಬೆಲೆ ಕೊಟ್ರಿ. ಅವರು ಬರೋ ತನಕ ನೀವು ಅಲ್ಲಿ ಓಟ್ ಹಾಕಕ್ಕೆ ಹೋಗಲಿಲ್ಲ, ಬಂದ ತಕ್ಷಣ ಎಷ್ಟು ಹುರುಪು ಉಲ್ಲಾಸದಿಂದ ಓಟ್ ಹಾಕಿದ್ರಿ. ಇವತ್ತು ಜಮೀರ್ ಅಹ್ಮದ್ ಖಾನನ ಒಂದು ಪ್ರೀತಿ ವಿಶ್ವಾಸದಿಂದ ದಾವಣಗೆರೆ ಗೆದ್ದಿದ್ದು ಇವತ್ತು ನಾವು ಕಾಣಬಹುದು. ಇದು ಒಂದು ರಹಸ್ಯ ಸುದ್ದಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.